ಹಾಯ್ ಸ್ನೇಹಿತರೆ, ಇವತ್ತು ನಾವು ನೋಡ್ತಿರೋದು ಲೇಟೆಸ್ಟ್ ಆಗಿ ರಿಲೀಸ್ ಆಗಿರುವ ಸೂತ್ರವಾಕ್ಯಂ ಅನ್ನೋ ಮೂವಿ. ಯಾರಾದರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ನನ್ನ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಕಥೆಯೊಳಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಮ ಜೊತೆ ನಾನು ಒಂದು ಒಗಟನ್ನ ಕೇಳ್ತೀನಿ. ಯಾರಿಗೆ ಆನ್ಸರ್ ಗೊತ್ತಿದೆ ಅಂತ ನೋಡುವ. ಎಲ್ಲಾ ತರಕಾರಿಗಳು ಸೇರ್ಕೊಂಡು ಒಂದು ಬಾರಿಗೆ ಹೋಗುತ್ತಂತೆ. ಹಾಗಾದರೆ ಆ ಬಾರ್ ಯಾವುದು? ಆನ್ಸರ್ ಗೊತ್ತಿರೋರು ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋ ಬಗ್ಗೆ ನಿಮಗೆ ಏನಾದ್ರೂ ಸಜೆಷನ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಕಥೆಯೊಳಗೆ ಹೋಗೋಣ. ಈ ಕಥೆಯ ಆರಂಭದಲ್ಲಿ ನಮಗೆ ಕೇರಳದ ಒಂದು ಸುಂದರವಾದ ಟೌನ್ ಅನ್ನ ತೋರಿಸ್ತಾರೆ. ಅಲ್ಲಿರುವ ಒಂದು ಶಿಕ್ಷಕಿ ತುಂಬಾ ಕೋಪಗೊಂಡಿರ್ತಾಳೆ. ಇವರೇ ನಮ್ಮ ಮೂವಿಯ ನಾಯಕಿ ಆಗಿರ್ತಾಳೆ. ಇವರು ಯಾಕೆ ಇವಾಗ ಕೋಪದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ಇವರ ಕ್ಲಾಸ್ ನಲ್ಲಿರುವ ಅರ್ಧಕ್ಕರ್ಧ ಹುಡುಗರು ಕ್ಲಾಸ್ ಬಂಕ್ ಮಾಡ್ಕೊಂಡು ಹೋಗಿದ್ದಾರೆ. ಬಂಕ್ ಮಾಡಿ ಊರ್ ಸುತ್ತಕ್ಕೆ ಅಥವಾ ಸಿನಿಮಾಗೆ ಅಂತ ಥಿಯೇಟರ್ಗೆ ಹೋಗಿರಬಹುದು ಅಂತ ಅನ್ಕೊಂಡ್ರೆ, ಇಲ್ಲಿಂದ ಬಂಕ್ ಮಾಡಿದ ಹುಡುಗರೆಲ್ಲರೂ ಮ್ಯಾಥ್ಸ್ ಟ್ಯೂಷನ್ಗೆ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತಾರೆ. ಏನಿದು ಹೊಸದಾಗಿದೆ, ಸ್ಟೇಷನ್ ಅಲ್ಲಿ ಟ್ಯೂಷನ್ ತಗೋತಾರ ಅಂತ ನೋಡಿದ್ರೆ, ಹೌದು, ಇಲ್ಲಿರುವ ಝೇವಿಯರ್ ಅನ್ನೋ ಒಬ್ಬ ಪೊಲೀಸ್ ಸ್ಟೇಷನ್ ನಲ್ಲಿ ತನ್ನ ಕೆಲಸಗಳನ್ನೆಲ್ಲ ಮುಗಿಸಿ ನಂತರ ಆ ಏರಿಯಾದಲ್ಲಿರುವ ಮಕ್ಕಳಿಗೆ ಟ್ಯೂಷನ್ ತಗೋತಾರೆ. ಇವರೇ ನಮ್ಮ ಮೂವಿಯ ಹೀರೋ. ಇವರು ತುಂಬಾ ಒಳ್ಳೆಯ ಪೊಲೀಸ್ ಆಫೀಸರ್. ಆ ಊರಿನಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇದ್ದರೂ ಸಹ ಇವರು ಬಂದು ಝೇವಿಯರ್ ಜೊತೆ ಹೇಳ್ತಾರೆ. ಹಾಗೆ ಝೇವಿಯರ್ ಹೋಗಿಬಿಟ್ಟು ಅದನ್ನ ಸಾಲ್ವ್ ಮಾಡ್ತಾರೆ. ಇವಾಗ ಝೇವಿಯರ್ ತನ್ನ ಕೆಲಸಗಳನ್ನೆಲ್ಲ ಮುಗಿಸಿ ಮಾಡಿ ಮೇಲೆ ಹೋಗ್ತಾರೆ. ಯಾಕಂದ್ರೆ ಅಲ್ಲಿ ಇವರಿಗೋಸ್ಕರ ಮಕ್ಕಳು ಕಾಯ್ತಾ ಇರ್ತಾರೆ. ಝೇವಿಯರ್ ನ ಟ್ಯೂಷನ್ ಕ್ಲಾಸ್ ನಲ್ಲಿ ಒಟ್ಟು 15 ಹುಡುಗರು ಇರ್ತಾರೆ. ಈ 15 ಜನರು ಒಂದೇ ಶಾಲೆಯಲ್ಲಿ ಕಲಿಯುವ, ಒಂದೇ ಕ್ಲಾಸ್ ನಲ್ಲಿ ಕಲಿಯುವ ಮಕ್ಕಳಾಗಿರ್ತಾರೆ. ಕಥೆಯ ಪ್ರಾರಂಭದಲ್ಲಿ ಒಂದು ಶಿಕ್ಷಕಿಯ ಕ್ಲಾಸ್ ಅನ್ನ ಬಂಕ್ ಮಾಡಿ ಕೆಲವು ಮಕ್ಕಳು ಬಂದಿದ್ರಲ್ವಾ, ಅವರೇ ಇವರು. ಯಾಕಂದ್ರೆ ಈ ಹುಡುಗರಿಗೆ ಆ ಟೀಚರ್ ತೆಗೆಯೋದಕ್ಕಿಂತ ಸ್ಟೇಷನ್ ನಲ್ಲಿರುವ ಝೇವಿಯರ್ ತೆಗೆಯೋ ಕ್ಲಾಸೇ ಸ್ವಲ್ಪ ಇಷ್ಟವಾಗುತ್ತೆ. ಹೀಗೆ ಇವರು ಕ್ಲಾಸ್ ನಡೆಯುತ್ತಿರುವಾಗಲೇ ಮಧ್ಯದಿಂದ ಎದ್ದು ಬಂದಿದ್ದಾರೆ ಅಂತ ತಿಳಿದು ಕ್ಲಾಸ್ ಟೀಚರ್ ನೇರವಾಗಿ ಸ್ಟೇಷನ್ಗೆ ಬಂದು ಝೇವಿಯರ್ ಜೊತೆ, ಮಕ್ಕಳೆಲ್ಲರೂ ಹೀಗೆ ಕ್ಲಾಸ್ ನಡೆಯುತ್ತಿರುವಾಗ ಮಧ್ಯದಿಂದ ನಿಮ್ಮ ಟ್ಯೂಷನ್ಗೆ ಅಂತ ಎದ್ದು ಬರ್ತಿದ್ದಾರೆ. ನೀವು ಟ್ಯೂಷನ್ ತಗೋಬೇಡಿ ಅಂತೆಲ್ಲ ನಾನು ಹೇಳೋದಿಲ್ಲ, ಆದರೆ ಅವ್ರ ಜೊತೆ ನನ್ನ ಕ್ಲಾಸ್ ಮುಗಿದ ಮೇಲೆ ಬರ್ಬೇಕು ಅಂತ ಹೇಳಿ ಅಂತ. ಇದು ಕೇಳಿದ ಝೇವಿಯರ್ ಕೂಡ, ನೀವೇನು ಬೇಜಾರ್ ಮಾಡ್ಕೋಬೇಡಿ, ಅವ್ರ ಜೊತೆ ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಇದೇ ಸಮಯ ನಮ್ ಝೇವಿಯರ್ಗೆ ಶಿಕ್ಷಕಿ ಮೇಲೆ ಸ್ವಲ್ಪ ಕ್ರಶ್ ಸಹ ಸ್ಟಾರ್ಟ್ ಆಗಿರುತ್ತೆ. ಇವಾಗ ಝೇವಿಯರ್ ವಿದ್ಯಾರ್ಥಿಗಳ ಹತ್ತಿರ ಹೋಗ್ಬಿಟ್ಟು, ನೀವು ಈ ತರ ಕ್ಲಾಸ್ ಕಟ್ ಮಾಡಿಬಿಟ್ಟು ಟ್ಯೂಷನ್ಗೆ ಬರ್ತಿರೋದು ತಪ್ಪು. ನಿಮ್ಮ ಟೀಚರ್ ಪಾಪ ಅಲ್ವಾ, ಆದ್ರಿಂದ ಟೀಚರ್ದು ಕ್ಲಾಸ್ ಮುಗಿಸಿಬಿಟ್ಟು ಟ್ಯೂಷನ್ಗೆ ಬನ್ನಿ ಅಂತ ಹೇಳ್ತಾರೆ. ಇವಾಗ ಈ 15 ಜನರಲ್ಲಿ ಅಗಿಲ್ ಮತ್ತು ಆರ್ಯ ಎನ್ನುವಳು ತುಂಬಾ ಕಾಲದಿಂದ ಲವ್ ಮಾಡ್ತಾ ಇರ್ತಾರೆ. ಹಾಗೆ ಇವರು ಸ್ಕೂಲ್ ಮುಗಿಸ್ಬಿಟ್ಟು ಮಾತಾಡ್ತಾ ಅವರವರ ಮನೆಗೆ ಹೋಗ್ತಾರೆ. ಇವಾಗ ಆರ್ಯ ತನ್ನ ಮನೆಗೆ ಬಂದು ಅಮ್ಮನ ಜೊತೆ ಕಾಫಿ ಮಾಡಕ್ಕೆ ಹೇಳಿಬಿಟ್ಟು ತಲೆ ಬಾಚ್ತಾ ಇರ್ತಾಳೆ. ಅವಾಗ ಹಿಂದ್ಗಡೆಯಿಂದ ಒಬ್ಬರು ಬಂದು ಇವಳ ತಲೆಗೇನೆ ಹೊಡಿತಾರೆ. ಯಾರು ಅಂತ ನೋಡಿದರೆ ಅದು ಅವಳ ಅಣ್ಣ. ಇವನ ಹೆಸರು ವಿವೇಕ್ ಅಂತ. ಇವನು ನೋಡಿದ್ರೆ ಒಳ್ಳೆ ಸೈಕೋ ತರ ಯಾವಾಗ ನೋಡಿದ್ರು ತನ್ನ ತಂಗಿಗೆ ಹೊಡಿತಾ ಇರ್ತಾನೆ. ಅದು ಯಾಕೆ ತಂಗಿಗೆ ಹೊಡೆಯುದು ಅಂತ ನಾವು ನೆಕ್ಸ್ಟ್ ಸೀನ್ ನಲ್ಲಿ ನೋಡುವ. ಇವಾಗ ಆರ್ಯ ತನ್ನ ಟೀಚರ್ ಹತ್ತಿರ ಹೋಗಿಬಿಟ್ಟು, ಅಂದ್ರೆ ನಮ್ಮ ಮೂವಿಯ ಹೀರೋಯಿನ್ ಅವ್ರ ಜೊತೆ ಹೋಗಿಬಿಟ್ಟು ತನ್ನ ಅಣ್ಣ ಹೊಡೆದಿರೋ ಬಗ್ಗೆ ಹೇಳ್ತಾ ಇರ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ನೋಡಿದ್ರೆ ಹೀರೋಯಿನ್ ಬಂದು ಹೀರೋ ಜೊತೆ ಆರ್ಯಾಳನ್ನ ಅಣ್ಣ ಹೊಡೆದಿರೋ ಬಗ್ಗೆ ಹೀರೋ ಜೊತೆ ಹೇಳ್ತಾ ಇರ್ತಾರೆ. ಇವಾಗ್ಲೇ ವಿವೇಕ್ ಆರ್ಯಾಳನ್ನ ಯಾಕೆ ಹೀಗೆ ಹೊಡಿತಿದ್ದಾನೆ ಅನ್ನೋ ವಿಷಯವನ್ನ ನಮಗೆ ತೋರಿಸ್ತಾರೆ. ನಮ್ ಆರ್ಯ ಮತ್ತು ವಿವೇಕ್ ಅವರ ನಡುವೆ ಸುಮಾರು 18 ವರ್ಷಗಳ ಡಿಫ್ರೆನ್ಸ್ ಇರುತ್ತದೆ. ವಿವೇಕ್ ನೋಡಿದ್ರೆ ಕಾಲೇಜ್ಗೆ ಹೋಗುತ್ತಾ ಇರುವಾಗ್ಲೇ ಆರ್ಯ ಹುಟ್ಟುತ್ತಾಳೆ. ಇಷ್ಟು ವರ್ಷಗಳು ಕಳೆದು ಹುಟ್ಟಿದ್ರಿಂದನೇ ಅವನನ್ನ ಎಲ್ಲರೂ ತುಂಬಾನೇ ಕಿಂಡಲ್ ಮಾಡ್ತಾರೆ. ಆದ್ದರಿಂದ ಇವನಿಗೆ ತನ್ನ ತಂಗಿ ಮೇಲೆ ಒಂಚೂರು ಸಹ ಸಿಂಪತಿ ಅನ್ನೋದೇ ಇರೋದಿಲ್ಲ. ಯಾಕಂದ್ರೆ ಇವಳಿಂದಲೇ ಎಲ್ಲರೂ ನನ್ನನ್ನ ಕಿಂಡಲ್ ಮಾಡ್ತಿರೋದು ಅನ್ನೋ ಯೋಚನೆ ನಮ್ಮ ವಿವೇಕ್ಗೆ ಇರುತ್ತದೆ. ಆದ್ದರಿಂದನೇ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ತನ್ನ ತಂಗಿಯನ್ನ ಅವನು ತುಂಬಾನೇ ಹೊಡಿತಾ ಇರ್ತಾನೆ. ಹಾಗಂತೆಲ್ಲ ಹೇಳಿ ಹೀರೋಯಿನ್ ಹೀರೋ ಜೊತೆ ಕಂಪ್ಲೇಂಟ್ ಮಾಡಿದಾಗ, ಸರಿ ಆಯ್ತು ನಾನು ನೋಡ್ಕೋತೀನಿ ಅಂತ ಹೀರೋ ಕೂಡ ಹೇಳ್ತಾರೆ. ಇವಾಗ ಸ್ಟೇಷನ್ಗೆ ಆ ಊರಿನ ದೊಡ್ಡವರು ಬಂದು ಬಿಟ್ಟು ಒಂದು ಕೇಸನ್ನ ಕೊಡ್ತಾರೆ.
ಏನಂದ್ರೆ ಇವರ ಊರಿನಲ್ಲಿ ಒಂದು ಬಾವಿ ಇದೆ ಅಂತೆ. ಆ ಬಾವಿಯಿಂದ ಯಾರು ನೀರು ತೆಗೆಯದ ಕಾರಣ ಅಲ್ಲಿ ಕೋಳಿ ಮಾಂಸದ ವೇಸ್ಟ್ ಗಳನ್ನೆಲ್ಲ ಹಾಕ್ತಾ ಇರ್ತಾರೆ. ಇದು ನೋಡಿ ಆ ಊರಿನ ಒಬ್ಬ, ಯಾಕೆ ನಮ್ಮ ಊರಿನ ಬಾವಿಯಲ್ಲಿ ಈ ತರ ಕಸ ಹಾಕ್ತಿದ್ದೀರಾ ಅಂತ ಹೋಗಿ ಕೇಳಿದಾಗ ಅವನನ್ನ ಸರಿಯಾಗಿ ಹೊಡೆದಿದ್ದಾನೆ ಅಂತ ಹೇಳಿ ಕಂಪ್ಲೇಂಟ್ ಕೊಡಕ್ಕೆ ಅಂತ ಬಂದಿರ್ತಾರೆ. ಇದು ಕೇಳಿದ ಹೀರೋ ಸರಿ ಆಯ್ತು, ಮಾಡ್ಬೇಕಾಗಿರೋದನ್ನೆಲ್ಲ ನಾನು ಮಾಡ್ತೀನಿ ಅಂತ ಹೇಳಿ ಅವ್ರನ್ನ ಕಳಿಸ್ತಾರೆ. ಹಾಗೆ ಹೀರೋ ಬಂದು ಬಿಟ್ಟು ಆ ಬಾವಿಯನ್ನ ನೋಡ್ತಾರೆ. ಫುಲ್ ಕಸ ಆಗಿ ಅದು ಒಂಥರ ಮಾಲಿನ್ಯಗೊಂಡಿರುತ್ತದೆ. ಆದ್ದರಿಂದ ಇದಕ್ಕೆ ಬೇಕಾದ ಕ್ರಮಗಳನ್ನ ಆದಷ್ಟು ಬೇಗ ತಗೋಬೇಕು ಅಂತ ಅನ್ಕೋತಾರೆ. ಇನ್ನೊಂದ್ ಕಡೆ ನೋಡಿದ್ರೆ ಒಂದು ಹುಡುಗಿ ನಂಬರ್ ಪ್ಲೇಟ್ ಇಲ್ಲದ ಸ್ಕೂಟಿ ತಗೊಂಡು ಆ ಕಡೆ ಬರ್ತಾಳೆ. ಇವಳ ಹೆಸರು ಬೆನ್ಸಿ ಅಂತ. ನೋಡಿದರೆ ಇವಳು ಆ ಊರಿನವಳೇ ಅಲ್ಲ, ಕೆನಡಾದಿಂದ ಬರ್ತಾ ಇರ್ತಾಳೆ. ಇವರು ಹೋಗ್ತಾ ಇದ್ದ ರಸ್ತೆಯಲ್ಲಿ ಪೊಲೀಸ್ ಅವರು ಚೆಕ್ ಮಾಡ್ತಾ ಇರ್ತಾರೆ. ಹಾಗೆ ಇವರು ಬಂದು ನೋಡುವಾಗ ಸ್ಕೂಟರಿಗೆ ನಂಬರ್ ಪ್ಲೇಟು ಇಲ್ಲ. ಇವ್ರ ಜೊತೆ ಲೈಸೆನ್ಸ್ ಕೇಳಿದ್ರೆ ಕೆನಡಾದ ಲೈಸೆನ್ಸ್ ಅನ್ನ ತೆಗೆದು ತೋರಿಸ್ತಾರೆ. ಆಗ ಪೊಲೀಸ್ ಅವರು ಇದೆಲ್ಲ ಇಲ್ಲಿ ನಡೆಯೋದಿಲ್ಲ, ಸದ್ಯಕ್ಕೆ ಸ್ಕೂಟಿಯನ್ನ ಸ್ಟೇಷನ್ಗೆ ತಗೊಂಡು ಹೋಗ್ತಿದ್ದೀನಿ, ಸ್ಟೇಷನ್ಗೆ ಬಂದು ಫೈನ್ ಕಟ್ಟಿ ಅಲ್ಲಿಂದ ತಗೊಳ್ಳಿ ಅಂತ ಹೇಳ್ತಾರೆ. ಆ ಊರಿನಲ್ಲಿ ಇವರ ಕೇರ್ ಟೇಕರ್ ಅಂತ ಒಬ್ಬ ಇರ್ತಾನೆ. ಅವನ ಹೆಸರು ಶೆರಿನ್ ಅಂತ. ಬೆನ್ಸಿ ಅವನಿಗೆ ಕಾಲ್ ಮಾಡಿಬಿಟ್ಟು ಪೊಲೀಸ್ ಅವರು ಸ್ಕೂಟಿ ತಗೊಂಡು ಹೋಗಿರೋ ಬಗ್ಗೆ ಹೇಳ್ತಾಳೆ. ಅವನು ಸಹ ಸರಿ ನಾವು ಸ್ಟೇಷನ್ಗೆ ಹೋಗೋಣ, ನೀನು ರೆಡಿಯಾಗಿರು ಅಂತ ಹೇಳಿರ್ತಾನೆ. ಅಲ್ಲಿಂದ ಕಟ್ ಮಾಡಿದ್ರೆ ಇವಾಗ ಪೊಲೀಸ್ ಸ್ಟೇಷನ್ಗೆ ಹೀರೋ ಕರೆದಿದ್ದಾರೆ ಅಂತ ಆರ್ಯಾಳ ಅಣ್ಣ ವಿವೇಕ್ ಬಂದಿರ್ತಾನೆ. ಓ ವಿವೇಕ್, ನೀನು ಬಂದ್ಯಾ ಅಂತ ಹೇಳಿಬಿಟ್ಟು ಹೀರೋ ಕರ್ಕೊಂಡು ಹೋಗಿ ವಿವೇಕ್ನ ತುಂಬಾನೇ ಹೊಡೆದು ಬಿಟ್ಟು, ಇವಾಗ ನಾನು ಯಾಕೆ ನಿನಗೆ ಹೊಡೆದಿರೋದು ಅಂತ ನಿನಗೆ ಗೊತ್ತಲ್ವಾ ಮಗನೇ, ಇನ್ನೆಲ್ಲಾದ್ರೂ ನಿನ್ನ ತಂಗಿ ಮೇಲೆ ಕೈ ಮಾಡಿದ್ರೆ ಅವಾಗ ಇದೆ ನಿನಗೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಕಳಿಸ್ತಾರೆ. ಹಾಗೆ ವಿವೇಕ್ ಅಲ್ಲಿಂದ ಬರೋವಷ್ಟರಲ್ಲಿ ಹೊರಗಡೆ ಸ್ಕೂಟರ್ ಕೆಳಗೆ ಬಂದಿರುವ ಬೆನ್ಸಿ ಮತ್ತು ಶೆರಿನ್ ಅಲ್ಲಿ ಇರ್ತಾರೆ. ಆಕ್ಚುಲಿ ಶೆರಿನ್ ನೋಡಿದ್ರೆ ತುಂಬಾ ಜನರನ್ನ ಫಾರಿನ್ಗೆ ಕಳಿಸುವ ಏಜೆನ್ಸಿಯನ್ನ ನಡೆಸ್ತಾ ಇರ್ತಾನೆ. ನಮ್ ವಿವೇಕ್ ಕೂಡ ತುಂಬಾ ಕಾಲಗಳಿಂದ ಫಾರಿನ್ಗೆ ಹೋಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾರೆ. ವಿವೇಕ್ ಶೆರಿನ್ ಹತ್ತಿರ ಹೋಗ್ಬಿಟ್ಟು, ಮೇಡಮ್ ನೀವೇನು ಇಲ್ಲಿ ಬಂದಿದ್ದೀರಾ ಅಂತ ಕೇಳಿದಾಗ ಅಲ್ಲಿರುವ ಬೆನ್ಸಿನ ತೋರಿಸಿಬಿಟ್ಟು, ಇವಳು ಇವತ್ತು ಕೆನಡಾದಿಂದ ಬಂದಿದ್ದಾಳೆ, ನೋಡಿದರೆ ಸ್ಕೂಟಿಗೆ ನಂಬರ್ ಪ್ಲೇಟು ಇಲ್ಲ, ಲೈಸೆನ್ಸು ಇಲ್ಲ, ಆದ್ದರಿಂದ ಸ್ಟೇಷನ್ಗೆ ಬಂದ್ಬಿಟ್ಟು ಫೈನ್ ಕಟ್ಟಿ ಸ್ಕೂಟರ್ ತಗೊಂಡು ಹೋಗುವ ಅಂತ ಬಂದಿದ್ದೀನಿ. ಆ ತರ ಎಲ್ಲ ಹೇಳ್ತಾ ಇರುವಾಗ ಬೆನ್ಸಿ ನೋಡಿದ್ರೆ ಮಾಡಿ ಮೇಲೆ ನೋಡಿಬಿಟ್ಟು, ಏನು ಇದು ಕೆಳಗಡೆ ಪೊಲೀಸ್ ಸ್ಟೇಷನ್, ಮೇಲೆ ನೋಡಿದ್ರೆ ಟ್ಯೂಷನ್ ಸೆಂಟರ್ ಹೊಸದಾಗಿದೆ ಅಂತ ಹೇಳಿಬಿಟ್ಟು ಮೇಲೆ ಹೋಗಿ ಅಲ್ಲಿರುವ ಮಕ್ಕಳ ಜೊತೆ ಮಿಂಗಲ್ ಆಗಿ ಮಾತಾಡ್ತಾ ಇರುವಾಗ, ಹಾಗೆ ವಿವೇಕ್ ಕೂಡ ಬೆನ್ಸಿಯನ್ನ ನೋಡ್ತಾ ಇರುವಾಗ ಮೇಲ್ಗಡೆ ಆರ್ಯ ಮತ್ತು ಅಖಿಲ್ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಿರೋದನ್ನ ವಿವೇಕ್ ನೋಡ್ತಾನೆ. ಅಷ್ಟೇ, ಇಲ್ಲ ಅಂದ್ರೇನೆ ತಂಗಿನ ಸುಮ್ನೆ ಹೊಡಿತಾ ಇರ್ತಾನೆ. ಇನ್ನು ಈ ವಯಸ್ಸಿನಲ್ಲಿ ಇವಳಿಗೆ ಪ್ರೀತಿ ಬೇರೆನಾ ಅಂತ ಹೇಳ್ಬಿಟ್ಟು ಅವಳನ್ನ ಗುರಾಯಿಸ್ಕೊಂಡು ನೋಡ್ತಾನೆ. ಇವಾಗ್ಲಷ್ಟೇ ಹೀರೋ ನಮ್ ವಿವೇಕ್ಗೆ ವಾರ್ನ್ ಮಾಡಿ ಕಳ್ಸಿರ್ತಾರೆ. ಆದರೂ ಸಹ ಇನ್ನು ಇವರ ತಂಗಿನ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಬನ್ನಿ ನೋಡುವ. ಅಲ್ಲಿಂದ ಕಟ್ ಮಾಡಿದ್ರೆ ವಿವೇಕ್ ಇವಾಗ ಒಬ್ಬರ ಜೊತೆ ಕಾರ್ನಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಇವರ ಹೆಸರು ಮ್ಯಾಥ್ಯೂ ಅಂತ. ನೋಡಿದರೆ ಇವರು ಶೆರಿನ್ ಅವರ ಬಾಯ್ ಫ್ರೆಂಡ್ ಆಗಿರ್ತಾರೆ. ಇವಾಗ ವಿವೇಕ್ ಮ್ಯಾಥ್ಯೂ ಜೊತೆ, ಇನ್ನು ನನಗೆ ಈ ಊರಿನಲ್ಲಿ ನಿಲ್ಲೋದಕ್ಕೆ ಆಗೋದಿಲ್ಲ, ಆದಷ್ಟು ಬೇಗ ನನಗೆ ಹೊರ ರಾಜ್ಯದಲ್ಲಿ ಕೆಲಸ ರೆಡಿ ಮಾಡಿಬಿಟ್ಟು ಅಲ್ಲಿಗೆ ಕಳ್ಸಿಬಿಡಿ ಅಂತ ಕೇಳ್ತಾ ಇರ್ತಾನೆ. ಯಾವುದಕ್ಕೂ ನೀನು ಬೇಜಾರ್ ಮಾಡ್ಕೋಬೇಡ, ಖಂಡಿತವಾಗಿಯೂ ನೀನು ಅನ್ಕೊಂಡಿರೋ ತರನೇ ಶೆರಿನ್ ನಿನ್ನನ್ನ ಫಾರಿನ್ಗೆ ಕಳಿಸ್ತಾಳೆ ಅಂತೆಲ್ಲ ಹೇಳ್ತಾನೆ. ಅಲ್ಲಿಂದ ಕಟ್ ಮಾಡಿದ್ರೆ ಕ್ರಿಸ್ಮಸ್ ವೀಕ್ ಆದ ಕಾರಣ ಅವತ್ತು ರಾತ್ರಿ ಊರಿನಲ್ಲಿರುವವರೆಲ್ಲರೂ ಗುಂಪು ಸೇರ್ಕೊಂಡು ಮದ್ಯ ಕುಡಿತಾ ಇರ್ತಾರೆ. ಹೀಗೆ ಕುಡಿತಾ ಇರುವಾಗ ಆ ಗುಂಪಿನಲ್ಲಿರುವ ಒಬ್ಬ ಅಲ್ಲಿರುವ ಶೆರಿನ್ ಮನೆಯಿಂದ ಯಾವುದೋ ಒಬ್ಬ ಅಪರಿಚಿತ ಹೋಗ್ತಾ ಇರೋದನ್ನ ನೋಡ್ತಾನೆ. ಈ ಮಧ್ಯರಾತ್ರಿ ಅವಳ ಮನೆಗೆ ಯಾರು ಬಂದಿರೋದು ಅಂತ ನೋಡ್ತಾ ಇರುವಾಗ ಅದೇ ರಾತ್ರಿ ಕ್ರಿಸ್ಮಸ್ ಕ್ಯಾರಲ್ಸ್ ಒಂದೊಂದು ಮನೆಗೆ ಹಾಡಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿಂದ ಕಟ್ ಮಾಡಿದ್ರೆ ಇವಾಗ ನಮ್ ಹೀರೋ ಹತ್ತಿರ ಟ್ಯೂಷನ್ಗೆ ಹೋಗ್ತಿರುವ ಹುಡುಗರು ಇದಾರಲ್ವಾ, ಅವರೆಲ್ಲರೂ ದಿಢೀರ್ ಅಂತ ಪ್ರಜ್ಞೆ ತಪ್ಪಿ ಬೀಳ್ತಾ ಇದ್ದಾರೆ. ಹಾಗೆ ಪ್ರಜ್ಞೆ ತಪ್ಪಿ ಬಿದ್ದವರನ್ನೆಲ್ಲ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿರ್ತಾರೆ. ಇವಾಗ ಹೀರೋ ಅವರನ್ನ ನೋಡೋದಕ್ಕೆ ಅಂತ ಹಾಸ್ಪಿಟಲ್ಗೆ ಬಂದಿರ್ತಾರೆ. ಏನಾಯ್ತು ಅಂತ ಕೇಳಿದಾಗ ಇವರೆಲ್ಲರೂ ಸೇರ್ಕೊಂಡು
ನಿನ್ನೆ ಯಾರು ನೋಡದೇ ಇರುವ ಸ್ಥಳದಲ್ಲಿ ಕೂತ್ಕೊಂಡು ಸಿಗರೆಟ್ ಎಳಿತಾ ಇರ್ತಾರೆ. ಆವಾಗ ಆ ಗುಂಪಿನಲ್ಲಿದ್ದ ಒಂದು ಹುಡುಗಿ ಈ ಸಿಗರೆಟ್ ನಿಂದ ಬರೋ ಹೊಗೆಗಿಂತ ಈ ಹೋಲ್ ನಿಂದ ಬರುವ ಸ್ಮೆಲ್ಲೇ ಒಂಥರ ಚೆನ್ನಾಗಿದೆ ಅಂತ ಹೇಳ್ತಾಳೆ. ಇವರು ಸಿಗರೆಟ್ ಎಳಿತಿರೋ ಪ್ಲೇಸ್ ಯಾವುದು ಅಂತ ನೋಡಿದ್ರೆ ಸ್ಟೇಷನ್ಗೆ ಬೆನ್ಸಿಯ ಕೇರ್ ಟೇಕರ್ ಆಗಿ ಶೆರಿನ್ ಅಂತ ಒಬ್ಬರು ಬಂದಿದ್ರಲ್ವಾ, ಅವರು ಒಂದು ಬೊಟಿಕ್ ಶಾಪ್ ಅನ್ನ ನಡೆಸ್ತಾ ಇರ್ತಾರೆ. ಆ ಶಾಪ್ ಒಳಗಡೆಯಿಂದನೇ ಈ ತರ ಒಂದು ಸ್ಮೆಲ್ ಬರುತ್ತಾ ಇರುತ್ತದೆ. ಆ ಗಾಳಿಯನ್ನ ಶ್ವಸಿಸಿದರಿಂದನೇ ಇವರಿಗೆಲ್ಲ ಈಗ ಪ್ರಜ್ಞೆ ತಪ್ಪುತ್ತಾ ಇರುತ್ತದೆ. ಇದೆಲ್ಲ ಕೇಳಿದ ಹೀರೋ ಸರಿ ಆಯ್ತು, ಇನ್ನು ಮುಂದೆ ಎಲ್ಲಾದ್ರೂ ಕಳ್ಳತನ ಮಾಡಿ ಸಿಗರೆಟ್ ಎಳೆಕೆ ಹೋದ್ರೆ ನೀವು ಇನ್ನು ಯಾರ ಮುಖ ಕೂಡ ನೋಡುವುದಿಲ್ಲ ಅಂತೆಲ್ಲ ಹೀರೋ ವಾರ್ನ್ ಮಾಡಿಬಿಟ್ಟು ಅಲ್ಲಿಂದ ಹೋಗ್ತಾರೆ. ಅಲ್ಲಿಂದ ಕಟ್ ಮಾಡಿದ್ರೆ ಇವತ್ತು ಆರ್ಯಾಳ ಬರ್ತ್ಡೇ ಆದ ಕಾರಣ ಟ್ಯೂಷನ್ ಸೆಂಟರ್ ನಲ್ಲೇ ಕೇಕ್ ಎಲ್ಲ ಕಟ್ ಮಾಡಿ ಅಲ್ಲೇ ಸೆಲೆಬ್ರೇಟ್ ಮಾಡ್ತಾರೆ. ಅವತ್ತು ರಾತ್ರಿ ಆರ್ಯಾಳ ಬಾಯ್ ಫ್ರೆಂಡ್ ಅಖಿಲ್ ಬಂದು ಬಿಟ್ಟು ಬಾ ನಿನಗೆ ನಾನೊಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾನೆ. ಊರಿನಲ್ಲಿ ಸ್ವಲ್ಪ ಹಾಳಾಗಿರುವ ಒಂದು ಕಟ್ಟಡ ಇರುತ್ತದೆ. ಅಖಿಲ್ ಆರ್ಯಾಳನ್ನ ಅಲ್ಲಿಗೆ ಕರ್ಕೊಂಡು ಹೋಗಿ ತುಂಬಾ ಗ್ರ್ಯಾಂಡ್ ಆಗಿ ರೆಡಿ ಮಾಡಿರೋದನ್ನೆಲ್ಲ ತೋರಿಸಿ ಸರ್ಪ್ರೈಸ್ ಕೊಡ್ತಾನೆ. ಅಷ್ಟೊತ್ತಿಗೆ ಅಲ್ಲಿಗೆ ಆರ್ಯಾಳ ಅಣ್ಣ ವಿವೇಕ್ ಬರ್ತಾನೆ. ಯಾವಾಗ ಇವರು ಟ್ಯೂಷನ್ ನಲ್ಲಿ ಕೂತ್ಕೊಂಡು ಇಬ್ಬರು ಒಟ್ಟಿಗೆ ಮಾತಾಡ್ತಿರೋದನ್ನ ನೋಡಿದ್ದೋ ಅಲ್ಲಿಂದ ಇವರನ್ನ ಫಾಲೋ ಮಾಡಕ್ಕೆ ಶುರು ಮಾಡಿರ್ತಾರೆ. ಇವಾಗ ಇವರಿಬ್ಬರು ಮಾತ್ರ ಸೇರ್ಕೊಂಡು ಇಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಿರೋದನ್ನ ನೋಡಿ ತುಂಬಾ ಕೋಪದಲ್ಲಿ ಅಖಿಲ್ನ ಮೊದಲು ಹೊಡಿತಾರೆ. ಅಖಿಲ್ ಅಲ್ಲಿ ಬಿದ್ದ ನಂತರ ಒಡ ಹುಟ್ಟಿರುವ ತಂಗಿ ಅಂತ ಕೂಡ ನೋಡದೆ ಅವಳನ್ನ ಸರಿಯಾಗಿ ಹೊಡಿತಾನೆ. ಮುಖ ಮೂತಿ ಎಲ್ಲವೂ ಹೊಡೆದು ಹೋಗೋ ತರ ತುಂಬಾ ಕ್ರೂರವಾಗಿ ಹೊಡೆದು ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಪಾಪ ನಮ್ ಆರ್ಯ ಈ ಏಟನ್ನೆಲ್ಲ ತಿನ್ಕೊಂಡು ತುಂಬಾ ನೋವಿನಿಂದ ಮನೆಯಲ್ಲಿ ಕೂರ್ತಾಳೆ. ಇನ್ನೊಂದ್ ಕಡೆ ಅಖಿಲ್ ಕೂಡ ಇಷ್ಟೆಲ್ಲ ನೋವಾದ್ರೂ ಸಹ ಒಬ್ಬರ ಜೊತೆನೂ ಹೇಳಕ್ಕಾಗದೆ ಸುಮ್ಮನೆ ಇರ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಅಖಿಲ್ ತನ್ನ ಫ್ರೆಂಡ್ ಜೊತೆ ವಿವೇಕ್ ಬಗ್ಗೆ ಹೇಳಿಬಿಟ್ಟು ಅವನನ್ನ ಏನಾದ್ರೂ ಮಾಡ್ಬೇಕು ಅಂತ ಹೇಳ್ತಾನೆ. ಒಟ್ಟಿಗೆ ಇರುವ ಫ್ರೆಂಡ್ ನೋಡಿದರೆ ಸುಮ್ಮನೆ ಮಾತಾಡದೆ ಗಾಡಿದು ಬ್ರೇಕ್ ಕಟ್ ಮಾಡಿಬಿಡುವ. ಅದೆಲ್ಲ ಬೇಡಪ್ಪ, ಎಲ್ಲಾದ್ರೂ ಆಕ್ಸಿಡೆಂಟ್ ಆಗಿ ತೀರಿ ಹೋದ್ರೆ ನಾಳೆ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡುವಾಗ ನಾವು ಸಿಕ್ಕಾಕೊಳ್ತೀವಿ. ಈ ಬ್ರೇಕ್ ಕಟ್ ಮಾಡೋದೆಲ್ಲ ಬೇಡ. ಅದು ಅಲ್ಲದೆ ನನ್ನ ಕೈಯಲ್ಲಿ ಒಂದು ಒಳ್ಳೆ ಐಡಿಯಾ ಇದೆ. ಹಾಗಂತ ಹೇಳಿಬಿಟ್ಟು ನಮ್ ಅಖಿಲ್ ಏನ್ ಹೇಳ್ತಾನಂದ್ರೆ ಅಖಿಲ್ ಅವರ ತಂದೆಗೆ ಸ್ವಲ್ಪ ಜಮೀನು ಇದೆ. ಹಾಗೆ ಇಲ್ಲಿಗೆ ಬರುವ ಕಾಡು ಹಂದಿಗಳನ್ನ ಹಿಡಿಯೋಕೆ ಅಂತ ಮನೆಯಲ್ಲೇ ಮಾಡಿರುವ ಕಬ್ಬಿಣದ ಒಂದು ಟ್ರ್ಯಾಪ್ ಇದೆ. ಆ ಟ್ರ್ಯಾಪ್ ತಗೊಂಡು ಹೋಗಿ ತನ್ನ ಗರ್ಲ್ ಫ್ರೆಂಡ್ ನ ಮನ್ಸಾಕ್ಷಿನೇ ಇಲ್ಲದೆ ಹೊಡೆದು ಹಾಕಿದ ವಿವೇಕ್ ನ ಫಾಲೋ ಮಾಡ್ಕೊಂಡು ಹೋಗಿ ಅವನು ಬರೋ ದಾರಿಯಲ್ಲಿ ಇಡ್ತಾನೆ. ಒಂದು ಟ್ರ್ಯಾಪ್ ಅನ್ನ ವಿವೇಕ್ ಬರುವ ದಾರಿಯಲ್ಲಿ ಇಡ್ತಾನೆ, ಇನ್ನೊಂದನ್ನ ಆ ಊರಿನಲ್ಲಿರುವ ಹಾಳಾಗಿರುವ ಬಾವಿ ಹತ್ತಿರ ಇಡ್ತಾನೆ. ಹೀಗೆ ಇದನ್ನ ಸೆಟ್ ಮಾಡಿಬಿಟ್ಟು ಖಂಡಿತವಾಗಿಯೂ ಅವನು ಇದರಲ್ಲಿ ಸಿಕ್ಕಾಕೊಳ್ತಾನೆ ಅಂತ ಅಲ್ಲಿ ಬಚ್ಚಿಟ್ಕೊಂಡು ನೋಡ್ತಾ ಇರ್ತಾನೆ. ನೋಡಿದರೆ ಅಖಿಲ್ ಹಾಕಿದ್ದ ಒಂದು ಟ್ರ್ಯಾಪ್ ನಿಂದ ವಿವೇಕ್ ಬಚಾವಾಗ್ತಾನೆ. ಫಸ್ಟ್ ಟ್ರ್ಯಾಪ್ ನಿಂದ ಬಚಾವಾದ್ರೂ ಸಹ ಆ ಹಾಳಾದ ಬಾವಿ ಹತ್ತಿರ ಇಟ್ಟಿರುವ ಟ್ರ್ಯಾಪ್ ನಲ್ಲಿ ವಿವೇಕ್ದು ಕಾಲ್ ಸಿಕ್ಕಾಕೊಳ್ಳುತ್ತದೆ. ಆ ಟ್ರ್ಯಾಪ್ ನಲ್ಲಿ ಕಾಲು ಸಿಕ್ಕಾಕೊಂಡ ತಕ್ಷಣ ಅಲ್ಲಿರುವ ಬಾವಿಗೆ ಅವನು ಬಿದ್ದೋಗ್ತಾನೆ. ಇದನ್ನ ನಮ್ ಅಖಿಲ್ ಎಕ್ಸ್ಪೆಕ್ಟೇ ಮಾಡಿರುವುದಿಲ್ಲ. ಆದ್ರಿಂದ ತುಂಬಾನೇ ಹೆದರಿ ಬಿಟ್ಟು ಯಾರ ಜೊತೆನೂ ಇದರ ಬಗ್ಗೆ ಹೇಳದೆ ಸುಮ್ಮನೆ ತನ್ನ ಮನೆಗೆ ಬಂದು ಮಲ್ಕೋತಾನೆ. ಊರಿನಲ್ಲಿರುವ ದೊಡ್ಡವರು ಬಂದ್ಬಿಟ್ಟು ಆ ಬಾವಿಯ ಬಗ್ಗೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರಲ್ವಾ, ಇವಾಗ ಹೀರೋ ಅವರನ್ನ ಕರೆದು ಬಿಟ್ಟು ಆ ಬಾವಿಯಲ್ಲಿ ಅತಿ ಹೆಚ್ಚು ಹಾಳಾಗಿರುವ ಕಸವನ್ನ ಹಾಕಿರೋದು ಯಾರು ಅಂತ ಗೊತ್ತಾ? ನಿಮ್ ಸೊಸೆ ಶೆರಿನೆ. ಅವರು ಬೊಟಿಕ್ ನಿಂದ ಬರುವ ಹಾಳಾದ ಕಸಗಳನ್ನೆಲ್ಲ ಅಲ್ಲಿಗೆ ಹಾಕ್ತಾರೆ. ಹಾಗಂತೆಲ್ಲ ಹೀರೋ ಹೇಳಿದಾಗ ಸಾರಿ ಸರ್, ಇವಾಗ ಶೆರಿನ್ ಊರಿನಲ್ಲಿ ಇಲ್ಲ, ಅವಳು ಫಾರಿನ್ಗೆ ಹೋದಳು, ನೀವೇ ಈ ಕೇಸನ್ನ ಕ್ಲೋಸ್ ಮಾಡಿಬಿಡಿ. ಸರಿ ಆಯ್ತು, ಆ ಬಾವಿಯನ್ನ ಕ್ಲೋಸ್ ಮಾಡಕ್ಕಿರುವ ಆರ್ಡರ್ನ ನಾನು ಕೇಳ್ಕೊಂಡಿದ್ದೀನಿ. ಇನ್ಮೇಲೆ ಈ ಊರಿನಲ್ಲಿ ಈ ತರ ಎಲ್ಲ ನಡೀಬಾರದು ಹಾಗಂತ ಹೇಳಿ ದೊಡ್ಡವರನ್ನ ಹೀರೋ ಅಲ್ಲಿಂದ ಕಳಿಸ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ಆ ಬಾವಿಯನ್ನ ಕ್ಲೋಸ್ ಮಾಡಕ್ಕಿರುವ ಕೆಲಸಗಳನ್ನ ಹೀರೋ ನೋಡ್ತಾ ಇರ್ತಾರೆ. ಆ ಬಾವಿಯೊಳಗಡೆನೆ ನಮ್ ವಿವೇಕ್ ಅವರ ಬಾಡಿ ಇರುತ್ತದೆ. ಇದು ತಿಳಿಯದೇನೆ ಹೀರೋ ಅವರು ಬಾವಿಯನ್ನ ಕ್ಲೋಸ್ ಮಾಡ್ತಾರೆ. ಇದನ್ನ ಅಖಿಲ್ ಕೂಡ ದೂರದಿಂದಲೇ ನೋಡ್ತಾ ಇರ್ತಾನೆ. ಯಾರ ಜೊತೆನೂ ಆ ಬಾವಿಯಲ್ಲಿ ಒಂದು ಬಾಡಿ ಇದೆ ಅನ್ನೋ ವಿಷಯವನ್ನ ಹೇಳದೆ ಮುಚ್ಚಿಡ್ತಾನೆ. ನಮ್ ಹೀರೋಯಿನ್ ಮೂಲಕ ಹೀರೋಗೆ ಒಂದು ಇನ್ಫಾರ್ಮೇಶನ್ ಸಿಗುತ್ತದೆ. ಏನಂದ್ರೆ ಆರ್ಯಾಳನ್ನ ಅವಳ ಅಣ್ಣ ವಿವೇಕ್ ಪುನಃ ತುಂಬಾ ಕ್ರೂರವಾಗಿ ಹೊಡೆದಿದ್ದಾನೆ ಅಂತ.
ಇದು ಕೇಳಿದ ಹೀರೋ ವಿಚಾರಿಸುವುದಕ್ಕೆ ಅಂತ ಅಗಿಲ್ ಮನೆಗೆ ಹೋಗ್ತಾರೆ. ಆದರೆ ಅಗಿಲ್ ರೂಮಿನಿಂದ ಹೊರಗಡೆನೆ ಬರೋದಿಲ್ಲ. ಅವನ ಅಮ್ಮನೆ ಹೊರಗಡೆ ಬಂದ್ಬಿಟ್ಟು 2-3 ದಿನಗಳಿಂದಾಗಿ ಮಗ ಹೀಗೇನೆ, ಅವನಿಗೆ ಸ್ವಲ್ಪ ಜ್ವರ ಇದೆ ಅಂತ ಹೇಳ್ತಾರೆ. ಹೀರೋ ಕೂಡ ಸರಿ ಆಯ್ತು, ಅವನನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನೆಟ್ಟಗೆ ಆರ್ಯಾಳ ಮನೆಗೆ ಬರ್ತಾಳೆ ವಿವೇಕ್ನ ಹಿಡಿಯೋದಕ್ಕೆ ಅಂತ ಹೇಳಿ. ಇವರ ಮನೆಯಲ್ಲಿ ಇವಾಗ ಆರ್ಯ ಅವಳ ಅಪ್ಪ ಅಮ್ಮ ಇರ್ತಾರೆ. ವಿವೇಕ್ ಎಲ್ಲಿ ಅಂತ ಕೇಳಿದಾಗ 2-3 ದಿನಗಳಿಂದಾಗಿ ಅವನನ್ನ ಕಾಣ್ತಾ ಇಲ್ಲ. ಹೀಗೆ ಅವನು ಮಧ್ಯ ಮಧ್ಯ ಬೇರೆ ಊರುಗಳಿಗೆ ಹೋಗ್ತಾನೆ. ಫೋನ್ ಮಾಡಿ ನೋಡುವ ಅಂತ ಹೇಳಿದ್ರೆ ಫೋನ್ ಸಹ ಇಲ್ಲೇ ಇಟ್ಟು ಹೋಗಿದ್ದಾನೆ. ಸರಿ, ನನಗೆ ಅವನ ಫೋನ್ ಬೇಕು ಅಂತ ಹೇಳಿಬಿಟ್ಟು ಹೀರೋ ಅವನ ಫೋನ್ ಅನ್ನ ತಗೊಂಡು ಹೋಗ್ತಾರೆ. ಆರ್ಯಾಳ ಮುಖ ನೋಡುವಾಗ ಹೀರೋಗೆನೆ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ಆ ತರ ವಿವೇಕ್ ಆರ್ಯಾಳನ್ನ ಹೊಡೆದಿರ್ತಾನೆ. ಎಲ್ಲೇ ಇದ್ರೂ ಸಹ ಅವನನ್ನ ಹುಡುಕಿ ಕಂಡು ಹಿಡಿಯಬೇಕು ಅನ್ನೋ ಪ್ರಯತ್ನದಲ್ಲಿ ನಮ್ಮ ಹೀರೋ ಇರ್ತಾರೆ. ಇನ್ನೊಂದ್ ಕಡೆ ಆ ಬಾವಿಯನ್ನ ಕ್ಲೋಸ್ ಮಾಡಿದ್ರಲ್ವಾ, ಅವತ್ತು ರಾತ್ರಿ ಅಗಿಲ್ ಹೋಗಿಬಿಟ್ಟು ಅವನು ಇಟ್ಟಿದ್ದ 2 ಟ್ರ್ಯಾಪ್ಗಳಲ್ಲಿ ಒಂದು ಟ್ರ್ಯಾಪ್ ಅನ್ನ ಮನೆಗೆ ತಗೊಂಡು ಬರ್ತಾನೆ. ಅದು ತಗೊಂಡು ಬಂದ ಅಲ್ಲಿಂದ ಅಗಿಲ್ ಒಂಥರ ವಿಚಿತ್ರವಾಗಿ ಆಡ್ತಾ ಇರ್ತಾನೆ. ಶಾಲೆಗೆ ಹೋಗೋದಿಲ್ಲ, ಟ್ಯೂಷನ್ಗೆ ಹೋಗೋದಿಲ್ಲ, ಈ ತರ ಒಂಥರ ವಿಚಿತ್ರವಾಗಿ ಹೆದರು ಬಿಟ್ಟು ಅವನ್ ರೂಮ್ ನಲ್ಲೇ ಇರ್ತಾನೆ. ಯಾಕಂದ್ರೆ ಇವನಿಗೆ ಮಾತ್ರ ತಿಳಿದಿದೆ ಆ ಮುಚ್ಚಲ್ಪಟ್ಟ ಬಾವಿಯಲ್ಲಿ ಒಂದು ಬಾಡಿ ಇದೆ. ಅದು ಇವಾಗ ಹೀರೋ ಹುಡುಕುತ್ತಿರೋ ವಿವೇಕ್ ಅವರ ಬಾಡಿ. ಇದರ ಮುಂದೆ ಹೀರೋ ಅವರ ಬಾಡಿಯನ್ನ ಕಂಡು ಹಿಡಿತಾರ ಅಥವಾ ವಿವೇಕ್ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನ? ಹಾಗೆ ಎಸ್ಕೇಪ್ ಆಗಿದ್ದರೆ ಅವನು ಯಾಕೆ ಇವಾಗ ಬಚ್ಚಿಟ್ಕೊಂಡು ಇದ್ದಾನೆ ಅಂತೆಲ್ಲ ನೀವು ಸ್ವಲ್ಪನು ಎಕ್ಸ್ಪೆಕ್ಟ್ ಮಾಡದಿರುವ ಟ್ವಿಸ್ಟ್ಗಳೊಂದಿಗೆ ಕತೆ ಮೂವ್ ಆಗುತ್ತದೆ. ಆದ್ದರಿಂದ ಕಥೆನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇವಾಗ ಪಶ್ಚಾತ್ತಾಪದಿಂದ ಸುತ್ತಾಡುತ್ತಿರುವ ಅಗಿಲ್ ಅವರನ್ನ ನಮಗೆ ತೋರಿಸ್ತಾರೆ. ಅವನ ಹತ್ತಿರ ಆರ್ಯ ಮಾತಾಡಕ್ಕೆ ಅಂತ ಬಂದ್ರೆ ಫುಲ್ ಅವಳನ್ನ ಅವಾಯ್ಡ್ ಮಾಡ್ತಾ ಇರ್ತಾನೆ. ಯಾಕಂದ್ರೆ ಯಾರನ್ನ ನೋಡಿದ್ರು, ಯಾರೇ ಮಾತಾಡಿಸಿದ್ರು ಸಹ ಅವನಿಗೆ ಒಂಥರ ಹೆದರಿಕೆ. ಯಾಕಂದ್ರೆ ಅವನಿಗೆ ಮಾತ್ರ ತಿಳಿದಿದೆ ಅವನು ಇಟ್ಟಿರುವ ಟ್ರ್ಯಾಪ್ ನಿಂದಲೇ ವಿವೇಕ್ ಅವರು ಆ ಬಾವಿಯೊಳಗಡೆ ಬಿದ್ದಿದ್ದಾನೆ. ಆ ಬಾವಿಯನ್ನು ಸಹ ಇವಾಗ ಕ್ಲೋಸ್ ಮಾಡಿದ್ದಾರೆ. ಇವನನ್ನ ಸಂಬಂಧಿಸಿದವರೆಗೂ ಇವನಿಂದಲೇ ವಿವೇಕ್ ಅವರು ಕೊಲೆಯಾಗಿದ್ದಾರೆ ಅನ್ನೋ ಪಶ್ಚಾತ್ತಾಪದಿಂದ ಇವನು ಇರ್ತಾನೆ. ಹೀಗಿರುವಾಗ ಅವರ ಶಾಲೆಯಲ್ಲಿ ಒಂದು ಸೈನ್ಸ್ ಎಕ್ಸಿಬಿಷನ್ ನಡೆಯುತ್ತದೆ. ಹಾಗೆ ಎಕ್ಸಿಬಿಷನ್ಗೆ ಮಕ್ಕಳು ಏನೆಲ್ಲ ಮಾಡಿದ್ದಾರೆ ಅಂತ ನೋಡುವುದಕ್ಕೆ ಹೀರೋ ಕೂಡ ಅಲ್ಲಿಗೆ ಹೋಗಿರ್ತಾರೆ. ಹಾಗೆ ಅಲ್ಲಿ ಹೋಗಿ ನೋಡಿದಾಗ ಒಂದು ವಿದ್ಯಾರ್ಥಿಯ ಮಿನಿಯೇಚರ್ ಮಾತ್ರ ನಮ್ಮ ಹೀರೋಗೆ ತುಂಬಾನೇ ಇಷ್ಟವಾಗುತ್ತದೆ. ಸದ್ಯಕ್ಕೆ ನೀನು ಇದನ್ನ ತಗೊಂಡು ನಮ್ ಸ್ಟೇಷನ್ಗೆ ಬಾ, ಇದರ ಬಗ್ಗೆ ನಾವು ಇನ್ನೂ ಸಹ ಡಿಸ್ಕಸ್ ಮಾಡುವ ಅಂತ ಹೇಳ್ತಾರೆ. ಹಾಗೆ ಸ್ಟೇಷನ್ಗೆ ತಗೊಂಡು ಹೋದಾಗ ಇದನ್ನ ನೀನು ಹೇಗೆ ರೆಡಿ ಮಾಡಿದು ಅಂತ ಹೀರೋ ಕೇಳಿದಾಗ ಆಗ ಆ ವಿದ್ಯಾರ್ಥಿ ನನ್ನ ಮನೆಯ ಹಿಂದ್ಗಡೆ ಸುಮಾರು ವೇಸ್ಟೇಜ್ಗಳು ಇತ್ತು, ಅದನ್ನೆಲ್ಲ ಇಟ್ಕೊಂಡೆ ನಾನು ಇದನ್ನ ರೆಡಿ ಮಾಡಿರೋದು ಅಂತೆಲ್ಲ ಹೇಳುವಾಗ ಸರಿ ಆಯ್ತು, ಸದ್ಯಕ್ಕೆ ಇದು ನನ್ನ ಕೈಯಲ್ಲೇ ಇರ್ಲಿ, ನಾನು ಆಮೇಲೆ ನಿನಗೆ ಇದನ್ನ ಕೊಡ್ತೀನಿ ಅಂತ ಅವನನ್ನ ಕಳಿಸ್ತಾನೆ. ಆ ಹುಡುಗ ನೋಡಿದ್ರೆ ಆ ಮಿನಿಯೇಚರ್ ನಲ್ಲಿ ಪ್ರತ್ಯೇಕವಾಗಿರುವ ಒಂದು ವಸ್ತುವನ್ನ ಬಳಸಿರ್ತಾನೆ. ಇವಾಗ ನಮ್ಮ ಹೀರೋ ಅದನ್ನ ತೆಗೆದು ನೋಡ್ತಾರೆ. ಆಕ್ಚುಲಿ ಅದು ಏನು ವಸ್ತು ಅಂತ ಹೇಳಿದ್ರೆ ಅದೊಂದು ಪೀಸ್ ಮೇಕರ್, ಅಂದ್ರೆ ಹಾರ್ಟ್ ಪೇಷಂಟ್ಸ್ ಇಡುವಂತಹ ಒಂದು ವಸ್ತು. ಅದು ಅವರ ದೇಹದೊಳಗಡೆ ಇದ್ರೆ ಮಾತ್ರ ಅವರು ಬದುಕಲು ಸಾಧ್ಯ. ಇವಾಗ ಇದು ಹೊರಗಡೆ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಇದನ್ನ ಬಳಸಿದವರು ಇವಾಗ ತೀರಿ ಹೋಗಿರಬೇಕು. ನಮ್ ಹೀರೋ ಏನ್ ಮಾಡ್ತಾರೆ ಅಂದ್ರೆ ಇವಾಗ ಆ ಪೀಸ್ ಮೇಕರ್ ನ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರಿಗೆ ಕಳಿಸ್ತಾರೆ. ಒಂದು ಕಡೆ ನಮ್ ಹೀರೋ ಕೈಗೆ ಪೀಸ್ ಮೇಕರ್ ಸಿಕ್ಕಿದೆ, ಅದು ಅಲ್ಲದೆ ಇನ್ನೊಂದ್ ಕಡೆ ನಮ್ ವಿವೇಕ್ ಮಿಸ್ಸಿಂಗ್ ಕೇಸ್. ಹೀಗೆ ಹೋಗ್ತಾ ಇರುವಾಗ ಆ ಊರಿನಲ್ಲಿ ಒಂದು ಉತ್ಸವ ನಡೆಯುತ್ತದೆ. ಊರಿನವರೆಲ್ಲರೂ ಸೇರಿ ಆ ಉತ್ಸವದಲ್ಲಿ ಸ್ವಾಮಿ ಆಟ ಆಡ್ತಾ ಇರ್ತಾರೆ. ಅದರಲ್ಲಿ ನಮ್ ಅಗಿಲ್ ಕೂಡ ಇರ್ತಾನೆ. ಅವನ್ ನೋಡಿದ್ರೆ ದೇವರು ಹತ್ತಿರೋರ್ನ ನೋಡಿ ತುಂಬಾನೇ ಹೆದರ್ತಾನೆ. ಈ ಉತ್ಸವದ ನಡುವೆ ಅಲ್ಲಿರುವ ಒಬ್ಬರಿಗೆ ಆ ಊರಿನಲ್ಲಿರುವ ಹಾಳಾದ ಬಾವಿ ಕಡೆಯಿಂದ ಒಂದು ಪರ್ಸ್ ಸಿಗುತ್ತದೆ. ಆ ಪರ್ಸ್ ಯಾರದು ಅಂತ ನೋಡಿದ್ರೆ ಬೇರೆ ಯಾರದು ಅಲ್ಲ, ಕಾಣೆಯಾಗಿರುವ ವಿವೇಕ್ ಅವರದು. ಇದು ನಮ್ ಹೀರೋ ಕೈಗೆ ತಲುಪುತ್ತದೆ. ಇದೆಲ್ಲ ನೋಡಿ ಅದು ಅಲ್ಲದೆ ಆ ದೇವರು ಹತ್ತಿದವರನ್ನೆಲ್ಲ ನೋಡಿ ನಮ್ ಅಗಿಲ್ ಅಲ್ಲೇ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಅಲ್ಲಿರುವ ಜನರೆಲ್ಲ ಸೇರಿ ಅಗಿಲನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಇನ್ನೊಂದ್ ಕಡೆ ನಮ್ಮ ಹೀರೋ ಆದ್ರೆ ಸಿಕ್ಕಿರುವ ವಿವೇಕ್ ಅವರ ಪರ್ಸ್ ನಲ್ಲಿ ಸಂಶಯದ ರೀತಿ ಏನಾದ್ರೂ ಸಿಗುತ್ತದಾ ಅಂತ ಹುಡುಕುತ್ತಾ ಇರ್ತಾರೆ. ಹಾಗೆ ಹುಡುಕುತ್ತಾ ಇರುವಾಗ ಹೀರೋಗೆ ಒಂದು ಬಿಲ್ ಸಿಗುತ್ತದೆ. ಬೇರೇನು ಅಲ್ಲ, ಅದು
ಮಧ್ಯ ತಗೊಂಡಿರುವ ಬಿಲ್ ಅದರಲ್ಲಿ ಡೇಟ್ ಮತ್ತು ಪ್ಲೇಸ್ ಇರುತ್ತದೆ. ಆದ್ದರಿಂದ ನೆಕ್ಸ್ಟ್ ಸೀನ್ ನಲ್ಲೇ ನಮ್ಮ ಹೀರೋ ಹೋಗಿ ಆ ಬಾರ್ ನಲ್ಲಿ ವಿಚಾರಿಸ್ತಾರೆ. ಹೋಗಿ ನೋಡಿದರೆ ವಿವೇಕ್ ಕಾಣೆಯಾದ ದಿನ ಅವನು ಮದ್ಯ ತಗೊಳ್ಳಕ್ಕೆ ಅಂತ ಈ ಬಾರಿಗೆ ಬಂದಿರ್ತಾನೆ. ಅಲ್ಲಿನ ಸಿಸಿಟಿವಿ ಫುಟೇಜ್ಗಳಲ್ಲಿ ವಿವೇಕ್ನ ತೋರಿಸ್ತಾ ಇರ್ತಾರೆ. ಇಲ್ಲೇ ನೋಡಿ ಒಂದು ಟ್ವಿಸ್ಟ್ ರಿವೀಲ್ ಮಾಡ್ತಾರೆ. ಏನಂದ್ರೆ ವಿವೇಕ್ ಅವರು ಮದ್ಯ ತಗೊಂಡು ಬಿಟ್ಟು ಅಲ್ಲಿರುವ ಬೆನ್ಸಿಯ ಸ್ಕೂಟರ್ ತಗೊಂಡು ಶೆರಿನ್ ಮನೆಗೆ ಅಂತ ಹೋಗಿರ್ತಾರೆ. ಇವನು ಯಾಕೆ ಸಂಬಂಧನೇ ಇಲ್ಲದೆ ಆ ಬೆನ್ಸಿಯ ಸ್ಕೂಟರ್ ತಗೊಂಡು ಹೋಗ್ಬೇಕು? ಈ ಸ್ಕೂಟರ್ ನ ನೋಡಿದ ತಕ್ಷಣ ಪೊಲೀಸ್ ಅವರು ಇದು ಬೆನ್ಸಿಯ ಸ್ಕೂಟರ್ ತಾನೆ, ಅವತ್ತೊಂದು ದಿನ ನಂಬರ್ ಪ್ಲೇಟ್ ಇಲ್ಲ, ಲೈಸೆನ್ಸ್ ಇಲ್ಲದೆ ಸಿಕ್ಕಾಕೊಂಡ್ಲಲ್ವಾ, ಅದೇ ದಿನ ಇವರು ಆ ಸ್ಕೂಟರ್ ನ ನೋಟ್ ಮಾಡ್ಕೊಂಡಿರ್ತಾರೆ. ವಿವೇಕ್ ಕಾಣೆಯಾದ ರಾತ್ರಿ ಯಾಕೆ ಇವನು ಬೆನ್ಸಿಯ ಸ್ಕೂಟರ್ ನಲ್ಲಿ ಶೆರಿನ್ ಅವಳ ಮನೆಗೆ ಹೋಗ್ಬೇಕು? ವಿವೇಕ್ ಮತ್ತು ಬೆನ್ಸಿ ಅವರಿಗೆ ಏನು ಸಂಬಂಧ? ನೆಕ್ಸ್ಟ್ ಸೀನ್ ಅಲ್ಲೇ ಪೊಲೀಸ್ ಅವರು ಬೆನ್ಸಿ ಮನೆಗೆ ಹೋಗ್ತಾರೆ. ಮನೆಯಲ್ಲಿ ಬೆನ್ಸಿ ಇರೋದಿಲ್ಲ. ಇದೇ ಸಮಯ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನವರು ಹೀರೋಗೆ ಕಾಲ್ ಮಾಡ್ತಾರೆ. ಇಲ್ಲೇ ನೋಡಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಏನಂದ್ರೆ ಆ ಪೀಸ್ ಮೇಕರ್ ಬೇರೆ ಯಾರದು ಅಲ್ಲ, ನಮ್ ಬೆನ್ಸಿ ಇದೆ. ಹಾಗಾದರೆ ಬೆನ್ಸಿಯ ಪೀಸ್ ಮೇಕರ್ ಹೊರಗಡೆ ಬರ್ಬೇಕಂದ್ರೆ ಅವಳು ಖಂಡಿತವಾಗಿಯೂ ತೀರಿ ಹೋಗಿರ್ತಾಳೆ. ಈ ಪೀಸ್ ಮೇಕರ್ ಅನ್ನ ಪ್ರಾಜೆಕ್ಟ್ ಗೆ ಅಂತ ಬಳಸಿರುವ ಹುಡುಗನನ್ನ ಸಹ ಹೀರೋ ಹೋಗಿ ವಿಚಾರಿಸ್ತಾರೆ. ಈ ಪೀಸ್ ಮೇಕರ್ ನಿನಗೆ ಎಲ್ಲಿಂದ ಸಿಕ್ತು? ನನ್ನ ಮನೆಯ ಹಿಂಭಾಗದಲ್ಲೇ ಶೆರಿನ್ ಅವರ ಬೊಟಿಕ್ ಇದೆ, ಅಲ್ಲಿಂದನೇ ನನಗೆ ಇದು ಸಿಕ್ತು ಹಾಗಂತ ಆ ಹುಡುಗ ಹೇಳಿದಾಗ, ಆಗಿದ್ದರೆ ಈ ಪೀಸ್ ಮೇಕರ್ ಸಿಕ್ಕಿರೋದು ಶೆರಿನ್ ಅವರ ಬೊಟಿಕ್ ಹೊರಗಡೆ. ಇದರಿಂದ ಪೊಲೀಸ್ ಅವರಿಗೆ ಇವಾಗ ಶೆರಿನ್ ಮೇಲೆ ಡೌಟ್ ಬಂದು ಅವರ ಬ್ಯಾಂಕ್ ಬ್ಯಾಲೆನ್ಸ್ ಗಳನ್ನೆಲ್ಲ ಚೆಕ್ ಮಾಡ್ತಾರೆ. ಹಾಗೆ ಚೆಕ್ ಮಾಡಿದಾಗಲೇ ಒಂದು ದೊಡ್ಡ ವಿಷಯ ನಮಗೆ ತಿಳಿಯುತ್ತದೆ. ಏನಂದ್ರೆ ಬೆನ್ಸಿ ಅವರ ಅಕೌಂಟ್ ನಿಂದ ಸುಮಾರು 2 ಕೋಟಿಯಷ್ಟು ದುಡ್ಡು ಶೆರಿನ್ ಅವರ ಅಕೌಂಟ್ ಗೆ ಟ್ರಾನ್ಸ್ಫರ್ ಆಗಿರುತ್ತದೆ. ಶೆರಿನ್ ಆ ದುಡ್ಡನ್ನ ತನ್ನ ಬಾಯ್ ಫ್ರೆಂಡ್ ಮ್ಯಾಥ್ಯೂ ಅವರ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ. ಇವಾಗ ಪೊಲೀಸ್ ಅವರು ಮ್ಯಾಥ್ಯೂ ಅನ್ನ ಕರ್ಕೊಂಡು ಬಂದು ವಿಚಾರಿಸ್ತಾರೆ. ಶೆರಿನ್ ಯಾಕೆ ನಿನಗೆ ಕೋಟಿಗಟ್ಟಲೆ ದುಡ್ಡುಗಳನ್ನ ಕೊಡ್ಬೇಕು? ನೀನು ಶೆರಿನ್ ಸೇರ್ಕೊಂಡು ಬೆನ್ಸಿಯನ್ನ ಕೊಲೆ ಮಾಡಿದ್ರ? ನಿಮಗೂ ವಿವೇಕ್ಗೂ ಏನು ಸಂಬಂಧ? ವಿವೇಕ್ ಯಾಕೆ ಅವನು ಮಿಸ್ ಆಗೋದಕ್ಕಿಂತ 4-5 ದಿನಗಳ ಮುಂಚೆ ತನ್ನ ಕೈಯಲ್ಲಿ ಒಂದು ಬ್ಲಾಕ್ ಕವರ್ ಆಗಿ ಶೆರಿನ್ ಅವರ ಬೊಟಿಕ್ಗೆ ಹೋಗಿದ್ದಾನೆ. ಹಾಗೆ ಆ ಬ್ಲಾಕ್ ಕಲರ್ ಕವರ್ ನಲ್ಲಿ ಏನು ಇದೆ? ಬೆನ್ಸಿಯನ್ನ ಕೊಲೆ ಮಾಡಿಬಿಟ್ಟು ಆ ಬಾಡಿಯನ್ನ ಏನು ಮಾಡಿದ್ರಿ? ವಿವೇಕ್ ಇವಾಗ ಎಲ್ಲಿದ್ದಾನೆ? ಈ ತರ ಹಲವಾರು ಕ್ವಶನ್ ಗಳನ್ನ ಮ್ಯಾಥ್ಯೂ ಅವ್ರ ಜೊತೆ ಕೇಳಿದಾಗ ಮ್ಯಾಥ್ಯೂ ನೋಡಿದ್ರೆ, ಸರ್ ಈ ತರ ಎಲ್ಲ ಕೇಳಿದ್ರೆ ನನಗೇನು ಗೊತ್ತಿಲ್ಲ, ನೀವು ಬೇಕಾದ್ರೆ ಶೆರಿನ್ ಜೊತೆ ಕೇಳಿ ಅಂತ ಇನ್ವೆಸ್ಟಿಗೇಷನ್ ನಡೆಸಿದಾಗ ಮ್ಯಾಥ್ಯೂ ಹೇಳ್ತಾನೆ. ಹಾಗೆ ಕಟ್ ಮಾಡಿದ್ರೆ ಒಂದು ಕೊಲೆ ಮಾಡಿದೀವಿ ಅನ್ನೋ ಗಿಲ್ಟ್ ಫೀಲ್ ನಿಂದ ನಮ್ ಅಗಿಲ್ ಸುತ್ತುತ್ತಾ ಇರ್ತಾನಲ್ವಾ, ಅವನಿಗೆ ಎಲ್ಲಿ ನೋಡಿದ್ರು ಸಹ ಆ ವಿವೇಕ್ ಜೀವಂತವಾಗಿರೋದೇ ಕಾಣಿಸುತ್ತದೆ. ಇದೆಲ್ಲವನ್ನ ಯಾರ ಜೊತೆ ಆದರೂ ಹೇಳ್ಬೇಕು ಅಂತ ಅನ್ಕೋತಾನೆ. ಹಾಗೆ ಇದೆಲ್ಲವನ್ನು ತನ್ನ ಕ್ಲೋಸ್ ಫ್ರೆಂಡ್ ಜೊತೆ ಹೋಗಿ ಹೇಳ್ತಾನೆ. ಹೀಗೆ ಅಗಿಲ್ ನಡೆದಿರೋ ವಿಷಯಗಳನ್ನೆಲ್ಲ ತನ್ನ ಕ್ಲೋಸ್ ಫ್ರೆಂಡ್ ಜೊತೆ ಹೇಳೋದಲ್ಲದೆ ಶಾಲಾ ಶಿಕ್ಷಕಿಯಾದ ಹೀರೋಯಿನ್ ಜೊತೆ ಸಹ ಹೋಗಿ ಹೇಳ್ತಾನೆ. ಇದೆಲ್ಲ ಕೇಳಿ ಹೀರೋಯಿನ್ ಒಂದ್ ಕಡೆ ಶಾಕ್ ಆಗಿ ಕೂತಿದ್ದರೆ, ಇನ್ನೊಂದ್ ಕಡೆ ಹೀರೋ ವಿವೇಕ್ ಮತ್ತು ಬೆನ್ಸಿ ಅವರಿಗೆ ಏನು ಸಂಬಂಧ? ಬೆನ್ಸಿಗೆ ಏನಾಯ್ತು? ಅವಳ ಅಕೌಂಟ್ ನಿಂದ ಅಷ್ಟು ದೊಡ್ಡ ಅಮೌಂಟ್ ಯಾಕೆ ಶೆರಿನ್ ಅವರ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ? ಇದೆಲ್ಲ ಹೊರಗಡೆ ಬರ್ಬೇಕು ಅಂದ್ರೆ ನಾವು ಖಂಡಿತವಾಗಿಯೂ ಶೆರಿನ್ ಅವರನ್ನ ಕಂಡು ಹಿಡಿಯಲೇಬೇಕು. ಆದ್ದರಿಂದ ಶೆರಿನ್ ಅವರ ಮಾವ ಓಪನಿಂಗ್ ಸೀನ್ ನಲ್ಲಿ ಕೇಸ್ ಕೊಡಕ್ಕೆ ಬಂದಿರುವ ಊರಿನ ದೊಡ್ಡವರು ಅಂತ ಒಬ್ಬರನ್ನ ತೋರಿಸಿದಲ್ವಾ, ಅವರ ಸೊಸೆನೆ ಶೆರಿನ್. ಶೆರಿನ್ ಇವಾಗ ಊರಿನಲ್ಲೇ ಇಲ್ಲ, ಆದ್ರಿಂದ ಅವಳನ್ನ ಕರೆಸಬೇಕು ಅನ್ನೋ ಉದ್ದೇಶದಿಂದ ದೊಡ್ಡವರ ಹತ್ತಿರ ಹೋಗಿಬಿಟ್ಟು, ನೋಡಿ ಈ ಊರಿನಲ್ಲಿ ನಡೆಯುತ್ತಿರುವ ಹಲವಾರು ತೊಂದರೆಗಳಿಗೆ ಕಾರಣ ನಿಮ್ಮ ಸೊಸೆ. ಅವರ ಮೇಲೆ ಒಂದು ಕೊಲೆ ಕೇಸ್ನ ಡೌಟ್ ಕೂಡ ಇದೆ, ಆದ್ರಿಂದ ಆದಷ್ಟು ಬೇಗನೆ ಫಾರಿನ್ ನಿಂದ ಅವರನ್ನ ಬರಕ್ಕೆ ಹೇಳಿ. ಹಾಗಂತೆಲ್ಲ ಹೇಳಿ ನಮ್ಮ ಹೀರೋ ಹೋದ ತಕ್ಷಣನೇ ಊರಿನ ದೊಡ್ಡವರು ಶೆರಿನ್ಗೆ ಕಾಲ್ ಮಾಡಿಬಿಟ್ಟು ಆದಷ್ಟು ಬೇಗನೆ ಇಂಡಿಯಾಗೆ ಬರಕ್ಕೆ ಅಂತ ಹೇಳ್ತಾರೆ. ಅವರು ಸಹ ಬರ್ತಾರೆ. ಹಾಗೆ ಬಂದ ಶೆರಿನನ್ನ ನಮ್ಮ ಹೀರೋ ಕರ್ಕೊಂಡು ಹೋಗಿ ವಿಚಾರಣೆ ನಡೆಸ್ತಾರೆ. ಸ್ವಲ್ಪ ಕೂಡ ಎಕ್ಸ್ಪೆಕ್ಟ್ ಮಾಡದೇ ರೀತಿಯಲ್ಲಿರುವ ಹಲವಾರು ರಹಸ್ಯಗಳು ಹೊರಗಡೆ ಬರುತ್ತದೆ. ಆಕ್ಚುಲಿ ವಿವೇಕ್ ಕಾಣೆಯಾಗೋದಕ್ಕಿಂತ 7 ದಿನಗಳ ಮುಂಚೆ ಆ ರಾತ್ರಿ ಏನು ನಡೆಯಿತು ಅಂತ ನಮಗೆ ತೋರಿಸ್ತಾರೆ. ಏನಾಯ್ತು ಅಂದ್ರೆ ಬೆನ್ಸಿ ಅವರು ಶೆರಿನ್ ನ ಮೀಟ್ ಮಾಡೋದಕ್ಕೆ
ಅಂತ ಶೆರಿನ್ ಅವರ ಬೊಟಿಕ್ಗೆ ಹೋಗಿರ್ತಾರೆ. ಅಲ್ಲಿ ಕೆಲಸ ಮಾಡ್ತಾ ಇರುವಾಗಲೇ ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಬೆನ್ಸಿ ಜೊತೆ ಕೇಳ್ತಾರೆ. ಎಲ್ಲ ನನ್ನ ಹಣಕ್ಕೋಸ್ಕರನೇ, ನನ್ನನ್ನ ನೋಡ್ಕೋತೀನಿ ಅಂತ ಯಾಮಾರಿಸಿಬಿಟ್ಟು ನನ್ನ ಹಣವನ್ನೆಲ್ಲ ನೀವು ತಗೊಂಡಿದ್ದೀರಲ್ವಾ, ಯಾವಾಗ ನನ್ನ ಹಣವನ್ನ ವಾಪಸ್ ಕೊಡ್ತೀರಾ? ಆತರ ಎಲ್ಲ ಬೆನ್ಸಿ ಅವರು ತುಂಬಾನೇ ಗಲಾಟೆ ಮಾಡ್ತಾ ಇರುವಾಗ ಶೆರಿನ್ ನೋಡಿದ್ರೆ ಬೆನ್ಸಿ ಕೇಳುವ ಕ್ವಶನ್ಗಳಿಗೆ ಯಾವುದಕ್ಕೂ ಮರ್ಯಾದಿಂದ ಉತ್ತರನೇ ಕೊಡೋದಿಲ್ಲ. ಇದೆಲ್ಲ ನೋಡಿ ಕೋಪ ಬಂದ ಬೆನ್ಸಿ ಶೆರಿನ್ನ ಹೊಡೆಯೋದಕ್ಕೆ ಅಂತ ಹೋಗ್ತಾರೆ. ಅದೇ ಸಮಯ ನಮ್ ವಿವೇಕ್ ನೋಡಿದ್ರೆ ಫಾರಿನ್ಗೆ ಹೋಗೋ ವಿಷಯದ ಬಗ್ಗೆ ಕೇಳೋದಕ್ಕೆ ಅಂತ ಶೆರಿನ್ ಅವರ ಬೊಟಿಕ್ಗೆ ಬಂದಿರ್ತಾರೆ. ಹಾಗೆ ಬಂದ ವಿವೇಕ್ ಬೆನ್ಸಿ ಶೆರಿನ್ನ ಹೊಡಿತಿರೋದನ್ನ ನೋಡಿ ಕೋಪ ಬಂದು ಬೆನ್ಸಿಗೆ ಒಂದೇ ಸಮನೆ ಹೊಡೆದು ಬಿಡ್ತಾನೆ. ಅದರಲ್ಲಿ ಅವಳು ತಿರುಗಿ ಕೆಳಗಡೆ ಬೀಳ್ತಾಳೆ. ಆಲ್ರೆಡಿ ಅವಳು ಒಂದು ಹಾರ್ಟ್ ಪೇಷಂಟ್ ಕೂಡ ಆಗಿರ್ತಾಳಲ್ವಾ. ಅವಳ ಹಾರ್ಟ್ ನಲ್ಲಿ ನೋಡಿದ್ರೆ ಪೀಸ್ ಮೇಕರ್ನ ಸಹ ಇಟ್ಟಿರ್ತಾರಲ್ವಾ. ಸ್ವಲ್ಪ ಸಮಯದಲ್ಲೇ ಅವಳ ಪೀಸ್ ಮೇಕರ್ ವರ್ಕ್ ಆಗೋದು ನಿಂತು ಬಿಟ್ಟು ಅವಳಿಗೆ ಉಸಿರು ಸಿಗದಾಗಿ ಸ್ಪಾಟ್ ನಲ್ಲೇ ಅವಳು ತೀರಿ ಹೋಗ್ತಾಳೆ. ಇದು ನೋಡಿ ಒಂಥರ ಆಡ್ತಿದ್ದ ವಿವೇಕ್ ಅವರನ್ನ ನೋಡಿ ಶೆರಿನ್, ನೋಡು ನೀನು ಇಲ್ಲಿದ್ರೆ ಸಿಕ್ಕಾಕೊಳ್ತೀಯ, ಆದ್ರಿಂದ ಇವಾಗ ಇಲ್ಲಿಂದ ಹೊರಡು, ನಾನು ಹೇಳುವಾಗ ಮಾತ್ರ ಬಾ ಅಂತ ಹೇಳಿ ಅಲ್ಲಿಂದ ವಿವೇಕ್ ಅವರನ್ನ ಕಳಿಸ್ತಾರೆ. ಅದಾದ್ಮೇಲೆ ಬೆನ್ಸಿ ಅವರ ಬಾಡಿಯನ್ನ ಹೇಗಾದ್ರೂ ಡಿಸ್ಪೋಸ್ ಮಾಡ್ಬೇಕಲ್ವಾ ಅಂತ ಹೇಳಿ ಬಾಟಿಕ್ ನಿಂದಲೇ ಒಂದು ಪ್ಲಾನ್ ಅನ್ನ ಹಾಕೊಳ್ತಾರೆ. ಹಾಗೆ ಆ ಬಾಟಿಕ್ ಶಾಪ್ ನಲ್ಲಿ ಬೆನ್ಸಿ ಅವರ ಡೆಡ್ ಬಾಡಿ ಇರುವಾಗಲೇ ಪುನಃ ಬಂದು ಯಾರೋ ಬಾಗಿಲನ್ನ ತಟ್ತಾರೆ. ಯಾರು ಅಂತ ನೋಡುವಷ್ಟರಲ್ಲಿ ಕ್ರಿಸ್ಮಸ್ ಕ್ಯಾರಲ್ಸ್ ಅನ್ನ ಹಾಡ್ಕೊಂಡು ಬರುವ ಆ ಗ್ರೂಪ್. ಆ ರಾತ್ರಿ ಊರಿನ ಜನರೆಲ್ಲರೂ ಗುಂಪು ಸೇರ್ಕೊಂಡು ಮದ್ಯ ಕುಡಿತಾ ಇರುವಾಗ ಶೆರಿನ್ ಅವರ ಮನೆಯಿಂದ ಅಪರಿಚಿತನಾದ ಒಬ್ಬ ನಡ್ಕೊಂಡು ಹೋಗ್ತಿರೋದನ್ನ ಒಬ್ಬ ನೋಡಿದ್ದಲ್ವಾ. ಇದೆಲ್ಲ ನಮ್ಮ ಹೀರೋಗೆ ತಿಳಿಯಕ್ಕೆ ಬರುತ್ತದೆ. ಹಾಗಾದರೆ ಬೆನ್ಸಿ ಅವರ ಬಾಡಿಯನ್ನ ಏನು ಮಾಡಿದ್ರಿ ಅಂತ ಕೇಳಿದಾಗ ಶೆರಿನ್ ಅವರು ಹೇಳಿದ ರೀತಿ ತುಂಬಾನೇ ಶಾಕಿಂಗ್ ಆಗಿರುತ್ತದೆ. ಅವರ ಬಾಟಿಕ್ ಶಾಪ್ ನಲ್ಲಿ ನೈಲ್ ಪಾಲಿಶ್ ತಯಾರಿಸುವ ರಾ ಮೆಟೀರಿಯಲ್ ಅನ್ನ ಇಟ್ಕೊಂಡಿದ್ರು. ಅದು ಒಂದು ರೀತಿಯ ಕೆಮಿಕಲ್. ಆ ಕೆಮಿಕಲ್ ನ ತಗೊಂಡು ಬಂದು ಬಾತ್ ಡಬ್ ನಲ್ಲಿ ಒಯ್ತಾರೆ. ಅದರ ನಂತರ ಬೆನ್ಸಿಯ ಬಾಡಿಯನ್ನ ತಗೊಂಡು ಬಂದು ಆ ಬಾತ್ ಡಬ್ ನಲ್ಲಿ ಹಾಕ್ತಾರೆ. ಅದಾದ್ಮೇಲೆ ಅದಕ್ಕೆ ಬೆಂಕಿ ಹಚ್ಚಿಬಿಟ್ಟು ಅದು ಉರ್ದಾದ್ಮೇಲೆ ಇರುವ ಬೂದಿಯನ್ನ 7 ಬ್ಲಾಕ್ ಕಲರ್ ಕವರ್ ನಲ್ಲಿ ಕಟ್ಟುತ್ತಾರೆ. ಅದಾದ್ಮೇಲೆ ಒಂದೊಂದು ರಾತ್ರಿ ವಿವೇಕ್ ಅವರನ್ನ ಕರೆದು ಬಿಟ್ಟು ಒಂದೊಂದು ಕವರ್ ಕೊಟ್ಬಿಟ್ಟು ನೀನು ಇದನ್ನ ಎಲ್ಲಿ ಹೇಗೆ ಡಿಸ್ಪೋಸ್ ಮಾಡ್ತೀಯ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಇದು ಬೇರೆ ಯಾರಿಗೂ ತಿಳಿಯಬಾರದು. ವಿವೇಕ್ ನೋಡಿದ್ರೆ ಇದನ್ನೆಲ್ಲ ಎಲ್ಲಿ ತಗೊಂಡು ಹೋಗಿ ಹಾಕಿದ್ದಾನೆ ಅಂದ್ರೆ ಆ ಹಾಳಾಗಿರುವ ಒಂದು ಬಾವಿ ಇದೆ ಅಲ್ವಾ, ಅದರೊಳಗಡೆನೆ. ಹಾಗೆ ವಿವೇಕ್ ಅವರು ನಿರಂತರವಾಗಿ ಈ ಬ್ಲಾಕ್ ಕಲರ್ ಕವರ್ ಗಳನ್ನ ಬಾವಿ ಹತ್ರ ತಗೊಂಡು ಬಂದು ಹಾಕುತ್ತಿರುವಾಗಲೇ, ಹಾಗೆ ಕೊನೆಯ ಕವರ್ ಹಾಕಕ್ಕೆ ಅಂತ ಬಾವಿ ಹತ್ತಿರ ಬಂದಾಗಲೇ ತನ್ನ ಗರ್ಲ್ ಫ್ರೆಂಡ್ ಅನ್ನ ಹೊಡೆದವನ ಜೊತೆ ಸೇಡು ತೀರಿಸ್ಕೋಬೇಕು ಅಂತ ಅಗಿಲ್ ಇಟ್ಟಿದ್ದ ಟ್ರ್ಯಾಪ್ ನಲ್ಲಿ ವಿವೇಕ್ ಅವರ ಕಾಲು ಆ ಟ್ರ್ಯಾಪ್ ನಲ್ಲಿ ಸಿಕ್ಕಾಕೊಂಡು ಹಾಗೆ ಬಾವಿಯೊಳಗಡೆ ಬಿದ್ದೋಗ್ತಾನೆ. ಇದೆಲ್ಲ ಇಲ್ಲಿ ರಿವೀಲ್ ಆದಾಗ ಕೊನೆಗೆ ಮುಚ್ಚಲ್ಪಟ್ಟ ಆ ಬಾವಿಯನ್ನ ಪುನಃ ತೆಗೀತಾರೆ. ಹಾಗೆ ತೆರೆದಾಗಲೇ ಬೆನ್ಸಿಯ ಬೂದಿ ಇರುವ ಆ 7 ಕವರ್ಗಳು ನಮ್ಮ ಪೊಲೀಸ್ ಅವರಿಗೆ ಸಿಗುತ್ತದೆ. ಕೊನೆಗೆ ಅಗಿಲ್ ವಿವೇಕ್ ಅವರಿಗೆ ಇಟ್ಟಿದ್ದ ಆ ಟ್ರ್ಯಾಪ್, ವಿವೇಕ್ ಅವರ ಕಾಲು ಸಮೇತ ಆ ಟ್ರ್ಯಾಪ್ ಅನ್ನ ತಗೊಂಡು ಹೊರಗಡೆ ಹಾಕ್ತಾರೆ. ಹೌದು, ಕೊನೆಯದಾಗಿ ವಿವೇಕ್ ಅವರ ಬಾಡಿಯನ್ನು ಸಹ ನಮ್ಮ ಪೊಲೀಸ್ ಅವರು ಕಂಡು ಹಿಡಿತಾರೆ. ಆ ರೀತಿಯ ಟ್ರ್ಯಾಪ್ ಗಳನ್ನ ಊರಿನಲ್ಲಿ ಯಾರು ಇಟ್ಕೊಂಡಿದ್ದಾರೆ ಅಂತ ನಮ್ಮ ಪೊಲೀಸ್ ಅವರಿಗೆ ಚೆನ್ನಾಗಿ ಗೊತ್ತು. ನೆಕ್ಸ್ಟ್ ಸೆಕೆಂಡೇ ಪೊಲೀಸ್ ಅವರು ಅಗಿಲ್ ಅವರ ಮನೆಗೆ ಬರ್ತಾರೆ. ಅಗಿಲ್ ತಾನು ಮಾಡಿದ ವಿಷಯಗಳ ಕುರಿತು ತನ್ನ ತಂದೆ ತಾಯಿಗೆ ಹೇಳಿದ್ದ ಅನಿಸುತ್ತದೆ. ತಂದೆ ನೋಡಿದ್ರೆ ಅವನ ನೆನೆಸ್ಕೊಂಡು ತುಂಬಾನೇ ಅಳ್ತಾ ಇರ್ತಾರೆ. ಅಗಿಲ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋದಕ್ಕೆ ಅಂತ ನಮ್ಮ ಹೀರೋನೇ ಅವ್ರ ಮನೆಗೆ ಬಂದಿರ್ತಾರೆ. ಹೀರೋ ಜೊತೆ ಅಗಿಲ್ ಅವರ ತಂದೆ ನನ್ನ ಮಗನನ್ನ ಬಿಟ್ಬಿಡಿ, ಅವನ ಪರವಾಗಿ ನನ್ನನ್ನ ಅರೆಸ್ಟ್ ಮಾಡ್ಕೊಳ್ಳಿ ಆ ತರಲ್ಲ ಕೆಂಜುತ್ತಾ ಇರ್ತಾರೆ. ಆದರೆ ನಮ್ ಹೀರೋಗೆ ಏನು ಮಾಡೋದಕ್ಕಾಗುದಿಲ್ಲ. ತುಂಬಾ ಚೆನ್ನಾಗಿ ಓದೋ ಒಂದು ಹುಡುಗ, ಕೊನೆಗೆ ಇವನನ್ನ ಒಂದು ಕೊಲೆಗಾರನಾಗಿ ನೋಡ್ಬೇಕಾಯ್ತಲ್ವಾ ಅಂತ ಒಂದ್ ಕಡೆ ಹೀರೋ ಫೀಲ್ ಮಾಡ್ತಾ ಇದ್ದರೆ, ಇಷ್ಟು ದಿನ ಒಂಥರ ವಿಪರೀತವಾಗಿ ಆಡುತ್ತಿದ್ದ ನಮ್ಮ ಅಗಿಲ್ ಹೀರೋನ ನೋಡಿದ ತಕ್ಷಣ ಅವ್ರ ಜೊತೆ ಕ್ಷಮೆ ಕೇಳಿಬಿಟ್ಟು ಅವರನ್ನ ಹಗ್ ಮಾಡ್ಕೊಳ್ತಾರೆ. ಅದರ ನಂತರ ಪೊಲೀಸ್ ಅವನನ್ನ ಅಲ್ಲಿಂದ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಈ ಕಾರಣದಿಂದಲೇ ಅಗಿಲ್ ತನ್ನ ಜೊತೆ ಸರಿಯಾಗಿ ಮಾತಾಡ್ತಾ ಇರ್ಲಿಲ್ಲ ಅನ್ನೋ ವಿಷಯ ಕೂಡ ನಮ್ ಆರ್ಯಾಳಿಗೆ ತಿಳಿಯುತ್ತದೆ. ಅಗಿಲನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗುವಾಗ ಆರ್ಯ ಕೂಡ ಅಳ್ತಾ ಹಿಂದ್ಗಡೆ ಓಡ್ಕೊಂಡು ಬರ್ತಾಳೆ. ಇವಾಗ ಈ ಘಟನೆಗಳೆಲ್ಲ ನಡೆದು ಸುಮಾರು 6 ತಿಂಗಳ ನಂತರ
ಅಗಿಲನ್ನ ಮಕ್ಕಳ ಜೈಲಿನಲ್ಲಿ ಹಾಕಿರ್ತಾರೆ. ಅವಾಗ ಅಗಿಲನ್ನ ನೋಡೋದಕ್ಕೆ ಅಂತ ಯಾರೋ 3 ಜನರು ಬಂದಿರ್ತಾರೆ. ಯಾರು ಅಂತ ಇವನು ತುಂಬಾ ಆಸೆಯಿಂದ ಓಡಿ ನೋಡ್ತಾನೆ. ಯಾರಂದ್ರೆ ನಮ್ಮ ಹೀರೋ ಮತ್ತು ಅವರ ಜೊತೆ ಇಬ್ಬರು ಕಾನ್ಸ್ಟೇಬಲ್ಸ್. ಇವರೆಲ್ಲ ಯಾಕೆ ಇವಾಗ ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ, ನಮ್ ಅಗಿಲ್ ನೋಡಿದ್ರೆ ಮಕ್ಕಳ ಜೈಲಿನಿಂದಲೇ ತನ್ನ ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಾ ಇರ್ತಾನೆ. ಇವಾಗ ಅವನಿಗೆ ಎಕ್ಸಾಮ್ ಆಗಕ್ಕಾಯ್ತು. ಆದ್ರಿಂದ ಅವನಿಗೆ ಕ್ಲಾಸ್ ತೆಗೆಯೋದಕ್ಕೆ ಅಂತ ಹೀರೋ ಅವನಿರುವ ಮಕ್ಕಳ ಜೈಲಿಗೆನೆ ಬಂದಿರ್ತಾರೆ. ಅವನ್ ಜೊತೆ ಸೇರ್ಕೊಂಡು ಹಾಗೆ ಅಲ್ಲಿ ತಪ್ಪು ಮಾಡಿ ಬಂದಿದ್ದ ಬಾಕಿ ಮಕ್ಕಳು ಸಹ ಹೀರೋ ಟ್ಯೂಷನ್ಗೆ ಸೇರ್ಕೊಳ್ತಾರೆ. ನಮ್ಮ ಹೀರೋ ಅಲ್ಲಿರುವ ಮಕ್ಕಳಿಗೆ ಟ್ಯೂಷನ್ ತೆಗೆಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ತೋರಿಸುತ್ತಾ ಈ ಮೂವಿಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸಿದ್ದಾರೆ. ಹಾಗೆ ನನ್ನ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಇನ್ನು ಒಳ್ಳೆಯ ಕಥೆಯಾಗಿ ನಾಳೆ ನೋಡುವ. ಅಲ್ಲಿಯವರೆಗೂ ಬಾಯ್.